ನೋಡಿ ಕೇಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಇದನ್ನು ಮಾಫಿ ಸಾಕ್ಷಿ ಅಂತ ಕರೀತಾರೆ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿಯೇ ಕೆಲವೊಮ್ಮೆ ಈ ಥರ ಆಗಿಬಿಡುತ್ತೆ. ಏನಂತ ಹೇಳಿದ್ರೆ, ಸ್ವಾಮಿ ನಾನೇನೂ ಮಾಡಲಿಲ್ಲ, ಸರಿ ಯಾರೇನು ಮಾಡಿದ್ರು ಹೇಳಿಬಿಡು, ನಿನಗೇನು ಮಾಡಿಸಲ್ಲ, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ, ಅಥವಾ ಪ್ರಕರಣದ ನಿನ್ನ ಕೈ ಬಿಟ್ಬಿಡ್ತೀವಿ, ನಿಂದೇನು ಪಾತ್ರ ಇಲ್ಲ ಅಂತ ಹೇಳಿದ್ರೆ ಏನು ನಡೀತು ಹೇಳಿಬಿಡು ಅಂತ ಹೇಳಿದಾಗ ಇಂತಿಂಥವರೇ ಬಂದರು, ಈ ಥರ ಶೆಡ್ಡಲ್ಲಿ ಇಷ್ಟು ಜನ ಇದ್ದರು, ಒಬ್ಬ ಶಾಕ್ ಕೊಟ್ಟ, ಒಬ್ಬ ಕಾಲಲ್ಲಿ ಒದ್ದ, ಒಬ್ಬ ದೊಣ್ಣೆಲ್ಲಿ ಹೊಡೆದ, ಒಬ್ಬ ಯಾವುದೋ ಗಾಡಿಗೆ ಅವನ ತಲೆನ ತಾಟಿಸ್ಬಿಟ್ಟ, ಎಲ್ಲ ಹೇಳಿಬಿಡ್ತಾರೆ ಅವರು. ಇದೇನಾಗಿದೆ, ಇದೊಂದು ಭಾಗ, ಇದು ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೇಳೋದು ಒಂದು ಭಾಗ. ಅದು ಇಲ್ಲೇನಾಗಿದೆ, ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಅವರೇನು ವಾದವನ್ನು ಮಾಡ್ತಾ ಇದ್ದಾರೋ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಸ್ವಾಮಿ ಪವಿತ್ರ ಗೌಡ ಇಲ್ಲಿ ಯಾವ ವ್ಯಕ್ತಿಯನ್ನು ಕೊಲೆ ಮಾಡಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪವಿತ್ರ ಗೌಡ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಶೆಡ್ಡಲ್ಲಿ ಬಿಡಿ ಅಂತ ಪವಿತ್ರ ಗೌಡ ಹೇಳಿಲ್ಲ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಇಲ್ಲೇನಾಗುತ್ತೆ, ಇದೇ ಪವಿತ್ರ ಗೌಡ ಖುದ್ದಾಗಿ ಶೆಡ್ಗೆ ಹೋಗಿಲ್ಲ. ಪಾಯಿಂಟ್ ನಂಬರ್ 4, ಪವಿತ್ರ ಗೌಡನ ಕರ್ಕೊಂಡು ಬಂದಿರೋದೇ ದರ್ಶನ್ ಅವರು ಶೆಡ್ಗೆ. ಆಗ ಈ ಥರದ ನಂಗೆ ಚಾಟ್ ಮಾಡಿದ್ದೆ ಅನ್ನೋ ಕೋಪದಲ್ಲಿ ಚಪ್ಪಲಿ ತೊಗೊಂಡು ಒಂದೇಟು ಹೊಡೆದಿದ್ದಾರೆ. ಇಷ್ಟು ಬಿಟ್ಟರೆ ಪವಿತ್ರ ಗೌಡಗೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ ಅಲ್ಲಿಗೇನಾಗುತ್ತೆ, ಮಹಿಳೆ, ಗೆಳತಿ, ಪರಿಚಿತಳು, ಆತ್ಮೀಯ ಸ್ನೇಹಿತೆ, ಒಡನಾಡಿ, ಬಲ್ಲವಳು, ಎಲ್ಲ ಕಾರಣಕ್ಕೆ XYZ ಎನ್ನುವ ವ್ಯಕ್ತಿ ಕೋಪೋದ್ರಿಕ್ತನಾಗಿ ಕೋಪದ ಕೈಗೆ ಒಂದು ವೇಳೆ ಬುದ್ಧಿ ಕೊಟ್ಟಿದ್ದರೆ, ನಮಗೆ ಗೊತ್ತಿಲ್ಲ ಮಾಡಿದಾರೋ ಮಾಡಿಲ್ವಾ ಅಂತ, ಕೋಪದ ಕೈಯಲ್ಲಿ ಒಂದು ವೇಳೆ ಬುದ್ಧಿ ಕೊಟ್ಟಿದ್ದರೆ ನೇರವಾಗಿ ರೇಣುಕಾಸ್ವಾಮಿಗೂ ದರ್ಶನ್ಗೂ ಏನೂ ಇಲ್ಲ, ನಥಿಂಗ್, ಏನೂ ಇಲ್ಲ. ರೇಣುಕಾಸ್ವಾಮಿ ಯಾರೋ, ದರ್ಶನ್ ಯಾರೋ, ಏನನ್ನ ಜಿದ್ದು, ವೈಷಮ್ಯ, ಸಿಟ್ಟು, ಪರ್ಸ್ನಲ್ ಎನ್ನುವಂಥದ್ದು ದರ್ಶನ್ಗೂ ಅವ್ರಿಗೂ ಅದೂ ಇಲ್ಲ. ಯಾವುದಾದ್ರು ಜಮೀನು ವ್ಯಾಜ್ಯಗಳು ಅದೂ ಇಲ್ಲ. ಸಿನಿಮಾ ಸಂಬಂಧಪಟ್ಟಂತೆ ಏನಾದರೂ ಹಳೆ ಜಗಳ ರಗಳೆ, ಹಣಕಾಸಿನ ವ್ಯವಹಾರಗಳು ಅದೂ ಇಲ್ಲ. ಯಾರೋ ರೇಣುಕಾಸ್ವಾಮಿ ಅನ್ನೋನು ಯಾರೋ ಚಿತ್ರದುರ್ಗದ ಒಬ್ಬ ನಿವಾಸಿ ಅವನು ಅಷ್ಟೇ. ಇಲ್ಲಿ ನೋಡಿ ಈ ಕೇಸಿಗೆ ಹೇಗೆ ಚಕ್ರವ್ಯೂಹ ಆಗ್ತಿದೆ ಅಂತ ಹೇಳಿದ್ರೆ, ಸೀದಾ ಬಂದು ಹೇಳೇ ಬಿಟ್ರಿ ಇವತ್ತು ಕೋರ್ಟಲ್ಲಿ, ಫಿನಿಶ್, ಸ್ವಾಮಿ ಇವ್ರಿಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ. ಪವನ್ ಅನ್ನೋನು ದರ್ಶನ್ ಅವರ ಆಣತಿಯ ಮೇರೆಗೆ, ಆಜ್ಞೆಯ ಮೇರೆಗೆ ಚಿತ್ರದುರ್ಗದಿಂದ ಇದೇ ಶೆಡ್ಗೆ ಕರೆಸಿದ್ದೇ ಪವನ್ನು, ಹೇಳಿದ್ಯಾರು ಕರೆಸುವಂಥ ದರ್ಶನ್, ಇನ್ಸ್ಟ್ರಕ್ಷನ್ ಯಾರ್ದು. ಇದೆಲ್ಲವೂ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಬಂದಾಗ, ಅಪರಾಧಿಕ ಒಳಸಂಚು ಅಂತ ಬಂದಾಗ ಮೇಜರ್ ರೀಸನ್ ಆಗಿಬಿಡುತ್ತೆ ಇದು. ಎಷ್ಟೋ ಸರಿ ನೀವು ಕೇಳಿರ್ತೀರಿ, ಸಡನ್ನಾಗಿ ಏನೋ ಜಗಳ ಆಯ್ತಂತೆ, ಏನೋ ಒಂದು ಏಟು ಹೊಡೆದ್ಬಿಟ್ಟಂತೆ, ಸತ್ತೋಗ್ಬಿಟ್ಟಂತೆ, ಬೇರೆ ವಿಚಾರ ಅದು. ಅದಕ್ಕೆ ಒಂದು ಮೋಟಿವ್ ಇರಲ್ಲ. ಇವನಿಷ್ಟೊತ್ತಿಗೆ ಬರ್ತಾನೆ, ಹಿಂಗೆ ನಾನು ಜಗಳ ಮಾಡಬೇಕು, ಅವ್ನಿಗೆ ಹೊಡಿಬೇಕು, ಗುಂಡ ಹಾರಿಸ್ಬೇಕು, ಮಚ್ಚಲ್ಲಿ ಹೊಡಿಬೇಕು, ಆ ಥರದ್ದೇನೂ ಇರಲ್ಲ. ಆ ಕ್ಷಣದ ಕೋಪದಲ್ಲಿ ಒಂದು ಆಗ್ಬಿಡುತ್ತೆ, ಅಂಥವಕ್ಕೆ ಗಂಭೀರ ಶಿಕ್ಷೆ ಆಗಲ್ಲ, ಆ ಕ್ಷಣಕ್ಕೆ ನಡೆದು ಹೋಗಿದೆ ಅಂಥೇಳಿ. ಇದಿದೆಯಲ್ಲ, ಪವನ್ ಕರೆಸಿದ್ದು ನಿಜ, ಹೇಳಿದ್ದು ದರ್ಶನ್ ಅನ್ನೋ ವಿಚಾರ ಇದೆಯಲ್ಲ ಅದೊಂದು. ಪವಿತ್ರ ಗೌಡ ಕೊಲೆ ಮಾಡಿಸಿಲ್ಲ, ಪವಿತ್ರ ಗೌಡ ಕಿಡ್ನ್ಯಾಪು ಮಾಡಿಸಿಲ್ಲ, ಪವಿತ್ರ ಗೌಡ ಮಾರಕಾಸ್ತ್ರಗಳನ್ನು ಬಳಸಿ ಹೊಡೆದೂ ಇಲ್ಲ ಎನ್ನುವ ವಿಚಾರ ಇದೆಯಲ್ಲ, ಇಲ್ಲಿ ಪವಿತ್ರ ಗೌಡ ಎಸ್ಕೇಪ್ ಆಗುವ ಭರದಲ್ಲಿ ದರ್ಶನ್ ಅವರು ಫಿಟ್ ಆಗಿಬಿಡ್ತಾರಾ ಅಂತ ಪ್ರಶ್ನೆ ರೈಸ್ ಆಗ್ತಾ ಇದೆ ಇವತ್ತು ಟಾಮಿ ಸೆಬಾಸ್ಟಿಯನ್ ಅವರ ವಾದವನ್ನು ಕೇಳಿದಾಗ.